ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇಂದು ಮ್ಯಾರೇಜ್ ಬಗ್ಗೆ ಅಂದರೆ ಮದುವೆ ಬಗ್ಗೆ ಕೆಲವು ಎಚ್ಚರಿಕೆ ವಹಿಸುವುದನ್ನು ಇಲ್ಲಿ ಪ್ರಸ್ತಾಪಿಸ್ತೇನೆ. ಗಂಡ ಹೆಂಡರ ಜಗಳ ಉಂಡು ಮಲಗುವ ತನಕ ಅನ್ನೋ ಗಾದೆಯ ಮಾತಿದೆ. ಅದೆಷ್ಟು ಸತ್ಯವೋ ಅದೆಷ್ಟು ಮಿಥ್ಯವೋ ಬಹಳ ಗೂಢವಾಗಿರೋ ವಿಚಾರ. ಏಕೆಂದರೆ ಎಲ್ಲೂ ನೋಡಿದರೂ ಯಾರು ಮಾತಾಡಿಕೊಂಡಾಗಲೆಲ್ಲ ಅಥವಾ ಮಾಧ್ಯಮದಲ್ಲಿ ಕೂಡ ನಿರಂತರವಾಗಿ ಗಂಡ ಹೆಂಡತಿ ದಾಂಪತ್ಯ ವಿರಸ ಹಾಗೂ ಹಳಸಿ ಹೋದ ಸಂಬಂಧಗಳಿಂದುಂಟಾದ ಅಪರಾಧಗಳ ಕ್ರೈಮ್ಗಳ ಬಗ್ಗೆ ಇರೋ ವಿಚಾರವಾಗಿ ಅದೊಂದು ಬ್ರೇಕಿಂಗ್ ನ್ಯೂಸ್ ಆಗಿ ಎಲ್ಲ ಚಾನಲ್ಗಳಲ್ಲಿ, ಎಲ್ಲ ಭಾಷೆಗಳ TV ಚಾನಲ್ಗಳಲ್ಲಿ ಕೂಡ ದೊಡ್ಡ ವಿಷಯವಾಗಿ ಸವಿಸ್ತಾರವಾಗಿ ಇಡೀ ದಿನ ಬಿತ್ತರಿಸಲಾಗುತ್ತದೆ. ಸರಣಿಯಾಗಿ ಇದೇ ವಿಚಾರವಾಗಿ ವಾರ್ತೆಗಳು ಬಿಸಿ ಬಿಸಿಯಾಗಿ ರೋಚಕವಾಗಿ ಹಾಗೂ ರೋಮಾಂಚನವಾಗಿ ವರ್ಣಿಸಲಾಗುತ್ತದೆ. ಗಂಡ ಹೆಂಡಿರ ಮಧ್ಯೆ ಮೂರನೆಯವನು ಆಗಮಿಸಿದ್ದರಿಂದಾಗಿಯೋ ಅಥವಾ ಪ್ರೀತಿಸಿದ ಯುವತಿ ಅಥವಾ ಯುವಕರ ಮದುವೆಯ ಮುಂಚೆ ಇರಿಸಿಕೊಂಡಂತಹ ಸಂಬಂಧವು ಮದುವೆಯಾದ ಬಳಿಕವೂ ಕದ್ದು ಮುಚ್ಚಿ ಮುಂದುವರಿಸುವುದರಿಂದ ಉಂಟಾಗುವ ಒಳಜಗಳವೋ ಇರಿಸು ಮುರುಸು ಒಂದೊಮ್ಮೆಗೆ ಭಯಾನಕವಾಗಿ ಸ್ಫೋಟಿಸಿ ಕೊನೆಗೊಮ್ಮೆ ಮಾರಕ ಅಂತ್ಯ ಕಾಣುತ್ತದೆಯೋ ಬಹಳ ರಹಸ್ಯ ವಿಚಾರ. ಪ್ರೀತಿಸಿದವಳಿಗೆ ಪ್ರೀತಿಸಿದವನೇ ಸಿಗಬೇಕು ಅಂದಾಗ ಅವಳ ಇಷ್ಟದ ವಿರುದ್ಧ ಬೇರೆಯೊಬ್ಬನನ್ನು ಕಂಡು ಅವನ ಜೊತೆಗೆ ವಿವಾಹ ಮಾಡುವುದೆಂದು ಗೊತ್ತಾದಾಗ ಆ ಸಂದರ್ಭದಲ್ಲಿ ಆಗಲೇ ಅವಳ ಇಷ್ಟದ ವಿರುದ್ಧವಾದ ಮದುವೆ ಇದು ಕಷ್ಟವಾಗಬಹುದೆಂದು ತಿಳಿದಾಗಲೇ ಆಕೆಯ ಮನೆಯವರಿಗೆ ತಿಳಿಸಿದ್ದಾದಲ್ಲಿ ಗೊಂದಲವಿರುವುದಿಲ್ಲ. ತನ್ನ ಮದುವೆಗೆ ಆಕೆಯೇ ತಿಲಾಂಜಲಿ ಇಟ್ಟ ಹಾಗೆ ಆಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಣಬಹುದೇನೆಂದರೆ ಹೆಣ್ಣಿಗೆ ಒಳ್ಳೆಯ ಗಂಡನನ್ನು ನೋಡಿ ಮದುವೆ ಮಾಡಿಕೊಡುತ್ತಾರೆ. ಅದು ಎಷ್ಟೇ ಅವರಿಗೆ ಭಾರಿ ಖರ್ಚು ಎನಿಸಿದ್ದರೂ ತಂದೆ ತಾಯಿ ಮಗಳಿಗೆ ಮದುವೆ ಮಾಡಿಕೊಡುತ್ತಾರೆ. ಸಮಾಜದಲ್ಲಿ ಎಷ್ಟೋ ಗಣ್ಯರಾಗಿರ್ಬೋದು ಅಥವಾ ಸಾಮಾನ್ಯ ಜನರಿರ್ಬೋದು, ತಮ್ಮ ತಮ್ಮ ಶಕ್ತಿಯಾನುಸಾರ ಯಾವ ಪೋಷಕರಾದರೂ ಸಂಭ್ರಮದಲ್ಲಿ ಅದ್ಧೂರಿಯಾದ ವಿವಾಹವನ್ನು ಮಾಡಿ ಮುಗಿಸುತ್ತಾರೆ. ತದನಂತರ ಏನಾಗುತ್ತದೆ ಅನ್ನೋದೇ ವಿಚಿತ್ರವಾಗಿರುತ್ತದೆ. ಮದುವೆ ಮೊದಲು ಯಾವುದೇ ಗಂಡಿಗೆ ಅಥವಾ ಹೆಣ್ಣಿಗೆ ಮದುವೆಯ ಟ್ರೈನಿಂಗ್ ಕೊಟ್ಟಿರುವುದಿಲ್ಲ ಅಥವಾ ಮದುವೆಯ ಸಂಬಂಧಗಳನ್ನು ಹೇಗೆ ಸೃಷ್ಟಿಸಬೇಕು, ಹೇಗೆಲ್ಲ ನಿಭಾಯಿಸಬೇಕು ಅನ್ನೋದನ್ನು ಕೂಡ ಯಾವ ವ್ಯಕ್ತಿಗೂ ಅನುಭವಿಸಲಾಗುವುದಿಲ್ಲ. ಇದೊಂದು ಜೀವನ ಬಹಳ ಸಸ್ಪೆನ್ಸ್ ಅಂಥೇಳಿ ಅಂದುಕೊಳ್ಬೋದು. ಇದೊಂದು ಜೀವನದ ನಿಗೂಢ. ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿ ಉಂಟಾಗುವ ದೊಡ್ಡ ಸವಾಲು, ಸಂಭ್ರಮವೋ, ಕುತೂಹಲವೋ ಅಥವಾ ಋಣಾತ್ಮಕವಾಗಿ ನೋಡಿದ್ದಲ್ಲಿ ದುರಂತಕ್ಕಿಡುವ ಹೆಜ್ಜೆಯೋ ಒಂದೂ ತಿಳಿಯಲಾಗುವುದಿಲ್ಲ. ಗಂಡ ಹೆಂಡಿರಲ್ಲಿ ವಿವಾಹದ ಬಳಿಕ ಪ್ರೀತಿ, ಪ್ರೇಮ, ಪ್ರಣಯ ಉಂಟಾಗುತ್ತದೆ. ಮೊದಮೊದಲು ಸ್ವರ್ಗದ ಮೆಟ್ಟಿಲೇರಿ ಪ್ರಯಾಣಿಸುತ್ತೇವೇನೋ ಎಂಬ ಮಧುರ ನಿಮಿಷಗಳು, ಪಿಸುಮಾತುಗಳು, ಉತ್ತಮ ವ್ಯವಹಾರ ಹಾಗೂ ಹೊಂದಾಣಿಕೆ ಎಲ್ಲವೂ ಕಂಡುಬರುತ್ತದೆ. ಸಮರಸದ ಬಾಳ್ವೆಯ ಪಥದಲ್ಲಿ ನಾವೆಲ್ಲರೂ ಹೋಗೋಣ ಅಥವಾ ಸಾಗೋಣ ಅಂತ ಜೊತೆಯಾಗಿ ಎಲ್ಲವನ್ನು ನಿಭಾಯಿಸುತ್ತಾರೆ. ಪ್ರಾರಂಭದಲ್ಲಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳಲು ಇವುಗಳು ತುಂಬಾ ಅವಶ್ಯ. ಆದರೆ ಇವೆಲ್ಲ ಪ್ರಾರಂಭದಲ್ಲಿ ಸುಂದರ ಪುಷ್ಪಗಳು ಮೊಗ್ಗು ಒಡೆದಂತೆ ಪರಿಸರದಲ್ಲೆಲ್ಲ ಸುವಾಸನೆಯನ್ನು ಬೀರಿ ತನ್ನ ಇರುವಿಕೆಯನ್ನು ಪ್ರಕಟಪಡಿಸುವಂತೆ ಸುಂದರ ಕಂಪು ಬೀರಿ ಸುವಾಸಿತಗೊಳಿಸುತ್ತದೆ. ಇದು ಕೇವಲ ಕೆಲವು ದಿನಗಳು ಮಾತ್ರ. ತದನಂತರ ಬಾಡಿ ಎಲ್ಲವೂ ಕೊನೆಗೊಳ್ಳುತ್ತದೆ. ಹಾಗೆಯೇ ಇದರಲ್ಲೂ ಕೆಲವು ದಿನಗಳು, ತಿಂಗಳುಗಳೋ ಅಥವಾ ವರ್ಷಗಳೇ ಇರಬಹುದು. ಆದರೆ ಇವುಗಳ ಮಧ್ಯೆ ವಿಚಿತ್ರವಾದ ಭಯಾನಕತೆಯ, ಕ್ರೌರ್ಯದ, ಮನೋವಿಕಾರದ ವಿಚಾರಗಳು ಕೂಡ ತಲೆಗೆ ಬಂದು ಒಬ್ಬನನ್ನು ಅಥವಾ ಒಬ್ಬಳನ್ನು ಮುಗಿಸೋ ಪ್ರಯತ್ನ ಮೂರನೆಯವನಿಂದಾಗುವುದು ದುರದೃಷ್ಟಕರ. ಏನೂ ಅರಿಯದ ಅಮಾಯಕರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಹಿಂಸಿಸಿ ಮುಗಿಸಿಯೇ ಬಿಡುತ್ತಾರಲ್ವಾ? ಇದೆಂತಹ ವಿವಾಹ? ಇದನ್ನೆಲ್ಲ ಅಂದರೆ ಇಂತಹ ಕ್ರೌರ್ಯ ಹಾಗೂ ದ್ವೇಷದ ಕೊಲೆ ಮಾಡುವುದಕ್ಕಿಂತ ಆತ್ಮಾವಲೋಕನ ಮಾಡಿ ಒಬ್ಬರಿಗೊಬ್ಬರು ಇರೋ ವಿಷಯವನ್ನು ಹಂಚಿಕೊಂಡು ಆ ವಿವಾಹವನ್ನು ಒಪ್ಪದೇ ಇರುವುದು ಲೇಸು. ಅಥವಾ ಎರಡೂ ಕುಟುಂಬದವರು ಮದುವೆಯ ಮೊದಲು ತೀವ್ರವಾದ ವಿಚಾರ ಶೋಧಗಳನ್ನು ಮಾಡಿ ಎಲ್ಲವನ್ನೂ ತಿಳಿದುಕೊಂಡು
ಮದುವೆಯ ಬಗ್ಗೆ ಮುಂದಿನ ಆಲೋಚನೆ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಹಾಗಾಗಿ ಹೆತ್ತವರಿಗೆ ಒಂದು ಮನವಿ, ನಿಮ್ಮ ಮಕ್ಕಳ ಮದುವೆಗೆ ಅರ್ಜೆಂಟ್ ಮಾಡಬೇಡಿ, ಮಕ್ಕಳನ್ನು ಕೇಳಿಯೇ ಮುಂದುವರಿಸಿ. ಮದುವೆ ಬೇಡ ಅಂದರೆ ಫೋರ್ಸ್ ಮಾಡಬೇಡಿ. ಯಾವುದೇ ನಿಗೂಢ ಹೇಳಲಾಗದ ಕಾರಣವೂ ಇರಬಹುದು. ನಿಮ್ಮ ಮಾತಿಗೆ ಹೆದರಿ ಅಥವಾ ಬೆಲೆ ಕೊಟ್ಟು ಮದುವೆ ಆದರೆ ಮುಂದೆ ಎಂತೆಂತಹ ತೊಂದರೆ ಬರಬಹುದು. ಎಲ್ಲವನ್ನು ಯೋಚಿಸಿ ಮುಂದುವರಿಯಿರಿ. ಧನ್ಯವಾದಗಳು. ನಮಸ್ಕಾರ. ಹರೇ ಕೃಷ್ಣ.